ಮಧ್ಯಾಹ್ನ 3ಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್. ನಿಮಗೆ ಕೊನೆಗೂ ಕೂಡ ಸರ್ಕಾರದಿಂದ 20ನೇ ಕಂತಿನ ಹಣ ಜಮೆ ಆಗ್ತಾ ಇರುವಂಥದ್ದು. ಯಾವ್ಯಾವೆಲ್ಲ ಮಹಿಳೆಯರಿಗೆ ಇದು ಕೂಡ 1ರಿಂದ 19ನೇ ಕಂತಿನ ಹಣ ಜಮೆ ಆಗಿದೆ, ಅಂತಹ ಮಹಿಳೆಯರಿಗೆ ಇದೀಗ 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇರುವಂಥದ್ದು. ಇವಿಷ್ಟು ಜಿಲ್ಲೆಗಳಿಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇರುವಂಥದ್ದು. ಯಾವ ಒಂದು ಜಿಲ್ಲೆಗಳಿಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ಬನ್ನಿ, ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಸರ್ಕಾರದಿಂದ ಏನೇ ಮಾಹಿತಿಗಳು ಬಂದರೆ ನಾವು ತಪ್ಪದೇ ವಿಡಿಯೋಗಳನ್ನು ಮಾಡ್ತೇವೆ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಕಾಣುತ್ತೆ, ಅದ್ರ ಮೇಲೆ ಪ್ರೆಸ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು ಮತ್ತು ನಿಮ್ಮ ರಿಲೇಷನ್ಸು ಮತ್ತು ಯಾರು ನಿಮಗೆ ಗೊತ್ತಿರ್ತಾರಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯುವ ಒಂದು ಮಹಿಳೆಯರು, ಸೊ ಅಂಥವರಿಗೆ ಈ ಒಂದು ವಿಡಿಯೋನ ತಪ್ಪದೆ ಶೇರ್ ಕೂಡ ಮಾಡಿ. ಹಾಗೆ ಈ ಒಂದು ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನು ನೀಡಿ. ನಾನು ಕೇವಲ ಈ ಒಂದು ವಿಡಿಯೋಕ್ಕೆ ನಿಮ್ಮಿಂದ ಕೇವಲ 500 ಲೈಕ್ಗಳನ್ನು ಕೇಳ್ತಾ ಇದ್ದೇನೆ ಅಷ್ಟೇ. ನೀವೆಲ್ಲರೂ ಕೂಡ ಮಾಡಿದರೆ ಇನ್ನೂ ಜಾಸ್ತಿನೇ ಆಗುತ್ತೆ. ಅಟ್ಲೀಸ್ಟ್ 500ಕ್ಕೆ ಲೈಕ್ಸ್ಗಳನ್ನು ಪ್ರತಿಯೊಬ್ಬರು ಕೂಡ ತಪ್ಪದೆ ಮಾಡಿ. ಓಕೆ, ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ನೋಡಿ, ಸರ್ಕಾರದಿಂದ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಂತಹ ಕಂತು ಅಂತಂದರೆ ಅದು ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ. ಈ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಬರ್ತಾ ಇದೆ ಅಂತ ನೇರವಾಗಿ ತಿಳಿಸಿಕೊಟ್ಬಿಡ್ತಾನೆ. ಬನ್ನಿ ನೋಡಿ, ಸರ್ಕಾರದಿಂದ ಇದುವರೆಗೂ ಕೂಡ ನಿಮ್ಮ ಖಾತೆಗಳಿಗೆ 1ರಿಂದ 19ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ. ಅಂತಂದರೆ ಇದುವರೆಗೂ ಕೂಡ 38,000 ರೂಪಾಯಿ ಹಣ ನೀವು ಪಡ್ಕೊಂಡಿದ್ದೀರಾ. ಆದರೆ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಂತಹ ಕಂತು ಅಂತಂದ್ರೆ ಅದು 20ನೇ ಕಂತಿನ ಹಣ. ಈ ಒಂದು 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂತು ಅಂತಂದ್ರೆ ಬರೋಬ್ಬರಿ 40,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ಹಾಗೆ ಯಾವ ಒಂದು ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ನಿಮ್ಗೆಲ್ಲರಿಗೂ ಕೂಡ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಸೊ ಅದೇನಂತನೂ ಕೂಡ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಇದುವರೆಗೂ ಕೂಡ ಸರ್ಕಾರದಿಂದ ಯಾವ ಒಂದು ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ನೀವು ಪ್ರತಿಯೊಬ್ಬರು ಕೂಡ ನಮಗೆ ತಿಳಿಸಿ. ಯಾಕಂತಂದ್ರೆ ಇದರಿಂದ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೆಲ್ಪ್ ಆಗುತ್ತೆ. ನೋಡಿ, ಯಾವ ಒಂದು ಜಿಲ್ಲೆ ಅನ್ನೋದನ್ನ ಕೆಳಗಡೆ ತಿಳಿಸಿ. ಹಾಗೆ ನಿಮ್ಮ ಒಂದು ಯಾವ ಒಂದು ಕಂತಿನ ಹಣ ನಿಮಗೆ ಬರೋದು ಬಾಕಿ ಇದೆ ಅನ್ನೋದನ್ನ ತಿಳಿಸಿ. ಹಾಗಾದ್ರೆ ಬನ್ನಿ, ಇಲ್ಲಿ ಆಫಿಷಿಯಲ್ ಆಗಿ ನೋಡ್ತಾ ಹೋದರೆ ಸರ್ಕಾರದ ಕಡೆಯಿಂದ ನಿಮಗೆ ಇದುವರೆಗೂ ಕೂಡ 1ರಿಂದ 19ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ. ಇವಾಗ ಬರಬೇಕಾಗಿರುವಂತಹ ಕಂತು ಅಂತಂದರೆ ಅದು 19 ಹಾಗೂ 20ನೇ ಕಂತಿನ ಹಣ. ಯಾಕೆ 19 ಅಂತ ಮೆನ್ಷನ್ ಮಾಡಿದೆ ಅಂತಂದರೆ ಕೆಲವೊಂದಿಷ್ಟು ಮಹಿಳೆಯರಿಗೆ 19ನೇ ಕಂತಿನ ಹಣ ಬಾಕಿ ಇದೆ. ಹಾಗಾಗಿ ಕೆಲವೊಬ್ಬರಿಗೆ 19ನೇ ಕಂತಿನ ಹಣ ಬರಬೇಕು, ಇನ್ನು ಕೆಲವೊಬ್ಬರಿಗೆ 20 ಕಂತಿನ ಹಣ ಬರಬೇಕು. ಸೊ ಈ ಒಂದು 20ನೇ ಕಂತಿನ ಹಣ ಇದೆಲ್ಲ, ಇದು ಎಲ್ಲ ಒಂದು ಮಹಿಳೆಯರಿಗೂ ಕೂಡ ಬರಬೇಕು. ಹಾಗಾಗಿ ಬನ್ನಿ, ನಾನು ನಿಮಗೆ ಎಲ್ಲ ಮಾಹಿತಿನ ತಿಳಿಸ್ತಾ ಹೋಗ್ತಾನೆ. ನೋಡಿ, ಇವತ್ತು ನಿಮಗೆ ಮಧ್ಯಾಹ್ನ 3 ಗಂಟೆಗೆ ನಿಮ್ಗೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ಕಾದಿದೆ. ಅದೇನಂತಂದ್ರೆ ನಿಮ್ಗೆ 26 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಬಿಡುಗಡೆ ಆಗ್ತಾ ಇರುವಂತದ್ದು. ಅದು ಕೂಡ 20ನೇ ಕಂತಿನ ಹಣ ಆಗಿರುತ್ತೆ. ಯಾವ ಒಂದು ಮಹಿಳೆಯರಿಗೆ 19ನೇ ಕಂತಿನ ಹಣ ಬಂದಿಲ್ಲ ಅಂತಹ ಒಂದು ಮಹಿಳೆಯರಿಗೆ ಮೊದಲಿಗೆ 19ನೇ ಕಂತಿನ ಹಣ ಬರುತ್ತೆ, ನಂತರ 20ನೇ ಕಂತಿನ ಹಣ ಬರುತ್ತೆ. ಇದುವರೆಗೂ ಕೂಡ ಸರ್ಕಾರದಿಂದ ಯಾವ ಒಂದು ಕಂತಿನ ಹಣ ನಿಮ್ಗೆ ಪೆಂಡಿಂಗ್ ಇತ್ತೋ ಅವೆಲ್ಲ ಒಂದು ಕಂತಿನ ಹಣವನ್ನ ನಿಮ್ಮ ಒಂದು ಖಾತೆಗಳಿಗೆ ನೇರವಾಗಿ ಜಮೆ ಮಾಡಲಾಗಿದೆ ಸರ್ಕಾರದಿಂದ. ಹಾಗೆ ಇವಾಗ ನಿಮ್ಗೆ ಚಿಕ್ಕ ಇನ್ಫಾರ್ಮೇಶನ್ ಇದೆ. ಇದು ಚಿಕ್ಕ ಇನ್ಫಾರ್ಮೇಶನ್ ಆದರೂ ತುಂಬಾನೇ ಇಂಪಾರ್ಟೆಂಟು. ನೋಡಿ, 26 ಜಿಲ್ಲೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಒಂದು ಖಾತೆಗಳಿಗೆ ಜಮೆ ಆಗ್ತಾ ಇದೆ. ಸೊ ಯಾವ ಒಂದು ಜಿಲ್ಲೆಗಳಿಗೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಆದರೆ ಯಾರ್ಯಾರಿಗೆಲ್ಲ ಪೆಂಡಿಂಗ್ ಹಣ ಇನ್ನೂ ಕೂಡ ಬಂದಿದ್ದಿಲ್ಲ ಅಂತಹ ಮಹಿಳೆಯರಿಗೆ ಪೆಂಡಿಂಗ್ ಹಣ ಆಲ್ರೆಡಿ ಜಮೆ ಆಗ್ತಾ ಇದೆ ಅಂತ ನಮಗೆ ಮಾಹಿತಿ ಬಂದಿರುವಂಥದ್ದು. ಹಾಗಾಗಿ ನಿಮ್ಮ ಒಂದು ಖಾತೆಗಳಿಗೆ ಪೆಂಡಿಂಗ್ ಹಣ ಯಾವಾಗ ಬಂತು ಅನ್ನೋದನ್ನು ಕೂಡ ಕೆಳಗಡೆ ತಿಳಿಸಿ. ಮತ್ತೆ ನಿಮಗೆ ಏನೇ ಒಂದು ಸಹಾಯ ಬೇಕಂತಂದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ನಮಗೆ ಕಾಮೆಂಟನ್ನು ಮಾಡಿ. ನೋಡಿ, ಯಾವ ಒಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇತ್ತು, ಸೊ ಅದನ್ನು ನಾನು ನಿಮಗೆ ತಿಳಿಸ್ತಾನೆ. ಬನ್ನಿ, ಜಿಲ್ಲೆಗಳ ಲಿಸ್ಟನ್ನು ಹೇಳ್ತಾನೆ. ಸೊ ನೋಡಿ, ಪೆಂಡಿಂಗ್ ಹಣ ಅಲ್ಲ, ಯಾವ ಒಂದು ಮಹಿಳೆಯರಿಗೆ 19ನೇ ಕಂತಿನ ಹಣ ಬಾಕಿ ಇತ್ತು ಅಂತಹ ಮಹಿಳೆಯರಿಗೆ 19ನೇ ಕಂತಿನ ಹಣ ಬರುತ್ತೆ. ಮತ್ತು ಯಾವ ಒಂದು ಮಹಿಳೆಯರಿಗೆ ಇದುವರೆಗೂ ಕೂಡ 1ರಿಂದ 19ನೇ ಕಂತಿನ ಹಣ ಬಂದಿತ್ತು ಅಂತಹ ಮಹಿಳೆಯರಿಗೆ 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಇವಿಷ್ಟು ಜಿಲ್ಲೆಗಳ ಲಿಸ್ಟನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾನೆ. ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ಈ ಒಂದು ವಿಡಿಯೋದಲ್ಲಿ ಇನ್ನೊಂದು ಕೊನೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾನೆ. ಏನಪ್ಪಾ ಅಂತಂದ್ರೆ ಸರ್ಕಾರದಿಂದ ಅಧಿಕೃತವಾಗಿ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ, ನಾವು ಯಾವುದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬ್ಯಾನ್ ಮಾಡ್ತೇವೆ, ಕ್ಯಾನ್ಸಲ್ ಮಾಡ್ತೇವೆ ಅಂತ. ಸೊ ಯಾರ್ಯಾರು ಹೇಳಿರುವಂತಹ ಮಾಹಿತಿಗೆ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮೆ ಆಗುತ್ತೆ, ಪ್ರತಿ ತಿಂಗಳನ್ನು ಕೂಡ ಜಮೆ ಆಗುತ್ತೆ. ಆದರೆ ಇವಾಗ ಸದ್ಯ ಯಾಕೆ ಬರ್ತಾ ಇಲ್ಲ ಅಂತ ನೋಡೋದಾದ್ರೆ ಇವಾಗ ಹಣಕಾಸು ಇಲಾಖೆಯಿಂದ ಸ್ವಲ್ಪ ಹಣದ ಕೊರತೆ ಇದೆ ಅಂತ ಹೇಳಲಾಗುತ್ತಿದೆ. ಹಾಗೆ ಟೆಕ್ನಿಕಲ್ ಇಶ್ಯೂ ಅಂತಲೂ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಹಾಗಾದ್ರೆ
ಇವತ್ತು ಯಾವ ಯಾವ ಒಂದು ಜಿಲ್ಲೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇರುವಂಥದ್ದು ಅನ್ನೋದನ್ನು ನಾನು ನಿಮಗೆ ತಿಳಿಸಿ ಕೊಟ್ಬಿಡ್ತಾನೆ. ವಿಡಿಯೋನ ಲಾಂಗ್ ಮಾಡೋದಿಲ್ಲ. ಸೊ ಈ ಒಂದು ವಿಡಿಯೋ ಕೆಳಗಡೆ ಒಂದು ಲಿಂಕನ್ನು ಹಾಕಿರ್ತಾನೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ಕೇವಲ ಜಿಲ್ಲೆಗಳ ಲಿಸ್ಟ್ ಮಾತ್ರ ಇರುತ್ತೆ ಮತ್ತು ಕಾಮೆಂಟ್ ಸೆಕ್ಷನಲ್ಲೂ ಆ ಒಂದು ಲಿಂಕನ್ನು ಪಿನ್ ಮಾಡಿರ್ತಾನೆ. ಜಸ್ಟ್ ನೀವು ಕಾಮೆಂಟನ್ನು ಓಪನ್ ಮಾಡಿದರೆ ಸಾಕು. ಮೊದಲಿಗೆ ಒಂದು ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವತ್ತು ಯಾವ ಯಾವ ಒಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದ್ದಾವೆ ಅನ್ನೋದನ್ನು ನೀವು ನೋಡ್ಕೋಬಹುದಾಗಿರುತ್ತೆ. ಓಕೆ, ಥ್ಯಾಂಕ್ ಯು.